ನಿಮಗೆ ಸ್ಟ್ರೆಂತ್ ಯಾವುದು? ಸ್ಟ್ರಾಂಗ್ ಮನುಷ್ಯ ಯಾರು? ಸ್ಟ್ರಾಂಗ್ ಮನುಷ್ಯ ಯಾರು ಅಂದರೆ ದ ಇನ್ನರ್ ಸ್ಟ್ರೆಂತ್ ತಿಳ್ಕೊಂಡವನು. ಆ ಇನ್ನರ್ ಸ್ಟ್ರೆಂತ್ ಬರೋದಕ್ಕೆ ಜಾಗ ಮಾಡ್ಕೊಳ್ಬೇಕು. ಇನ್ನರ್ ಡಿಸಿಪ್ಲಿನ್, ಇನ್ನರ್ ಸ್ಟ್ರೆಂತ್ಗೆ ಇನ್ನರ್ ಡಿಸಿಪ್ಲಿನ್ ಮಾಡ್ಕೊಳ್ಬೇಕು. ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನಾವೇ ಹಾಕೊಳ್ಬೇಕು. ಸರಳವಾಗಿರೋ ರೂಲ್ಸ್ ಹಾಕೋಬೇಕು. ಜವಾಬ್ದಾರಿ ಇರಬೇಕು ನಮಗೆ. ನಾವು ಏನು ಕೆಲಸ ಮಾಡ್ತಿದ್ದೀವಿ ಅದರಲ್ಲ ಪಾತ್ರವನ್ನು ನಿರ್ವಹಿಸಬೇಕು. ಏನು ಸಿಚುಯೇಷನ್ನ ನಾವು ಯಾವ ರೀತಿ ಫೇಸ್ ಮಾಡ್ತೀವಿ ಅನ್ನೋದು, ಇದೆಲ್ಲ ಆದಾಗ ನಾವು ಎಷ್ಟು ಸಂಪೂರ್ಣವಾಗಿ ಆ ಶಕ್ತಿನ ಫೀಲ್ ಮಾಡ್ತೀವಿ ಅಂದರೆ ಸುತ್ತಮುತ್ತ ಇರೋರು ದೇ ಕ್ಯಾನ್ ಲೀನ್ ಅಪಾನ್ ಅಸ್, ದೇ ಕ್ಯಾನ್ ಟ್ರಸ್ಟ್ ಅಸ್. ಅವ್ರಿಗೆ ನಮಗೆ ಯಾರೋ ಇದ್ದಾರೆ ಅನ್ನೋ ಫೀಲಿಂಗ್ ಬಂದರೆ ಸಾಕು, ಆ ಎನರ್ಜಿನೂ ನಮಗೆ ಬರೋದು. 10 ಜನ ಇಲ್ಲಿದ್ದಾರಪ್ಪ ನಮಗೆ ಅನಿಸಿದ್ರೆ ಆ ಸ್ಟ್ರೆಂತ್ ನಿಮ್ಮದೇನೆ. ಆ ರೀತಿ ನೀವು ಇರಬೇಕು. ಸುಮ್ಮನೆ ಅದು ಸ್ಟಂಟ್ ಅಲ್ಲ, ಅದು ಮಾಡೋದಲ್ಲ, ಆ ಥರ ನಾಟಕ ಮಾಡೋದಲ್ಲ. ನಿಜವಾಗ್ಲೂ ಇನ್ನರ್ ಸ್ಟ್ರೆಂತ್ ವಿಲ್ ಅಟ್ರಾಕ್ಟ್. ದ ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ರೆಸೊನೆನ್ಸ್ ಎಲ್ಲ ಕೆಲಸ ಮಾಡೋದು ಹೇಗೆ? ಪ್ರತಿಧ್ವನಿಸಬೇಕು. ಅವರಲ್ಲೂ ಕೂಡ ಒಂದು ಜಾಗೃತಿ ಮೂಡಬೇಕು. ಆ ಸ್ಟ್ರೆಂತ್ ಅನ್ನೋದು ಬರುತ್ತೆ. ಸ್ಟ್ರೆಂತ್ ಅಂದಾಗ ಬರೀ ಬಾಡಿ ಸ್ಟ್ರೆಂತ್ ಅಲ್ಲ, ಅಥವಾ ಮನಸ್ಸಿನ ಬಲ ಅಲ್ಲ, ಅಥವಾ ನಿಮ್ಮ ಅಹಂಕಾರದ ವಿಲ್ ಪವರೂ ಅಲ್ಲ. ಅದು ಒಂದು ಆತ್ಮಬಲ. ಆತ್ಮಬಲ ಬರಬೇಕಾದ್ರೆ ಒಳಗಡೆ ಆತ್ಮ ಸಂಶೋಧನೆ ನಡೀಲೇಬೇಕು.